ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ರಾಜ್ಯ ಸರ್ಕಾರ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ರಾಜ್ಯ ಸರ್ಕಾರ ಅನುಮತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ 40 ವರ್ಷಗಳ ಹಿಂದೆಯೇ ಸಮವಸ್ತ್ರ ಮಾಡಿದೆ. ಭಾರತೀಯರಲ್ಲಿ ಸಮಾನತೆ ಇರಬೇಕು ಅಂತ ಶಾಲಾ ಕಾಲೇಜು ಮಕ್ಕಳಿಗೆ ಸಮವಸ್ತ್ರ ಅಂತ ಮಾಡಿದ್ದಾರೆ. ಸಮವಸ್ತ್ರ ಅಂದರೆ ಏನು ಅರ್ಥ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಗೊತ್ತಿಲ್ವಾ? ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಶಿವದಾರ, ಜನಿವಾರ, ರುದ್ರಾಕ್ಷಿಗೆ ಅನುಮತಿ ಕೊಡುವುದಕ್ಕೆ ನಿಮ್ಮಪ್ಪಂದ. ಕೋಲಾರದಲ್ಲಿ ಪ್ರಮೋದ್ ಮುತಾಲಿಕ್ ಪ್ರಶ್ನೆ. ಇದನ್ನು ಸಾವಿರಾರು ವರ್ಷಗಳಿಂದ ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಈ ನಾಟಕ ಮಾಡುವುದನ್ನ ಕಾಂಗ್ರೆಸ್ ಸರ್ಕಾರದವರು ಬಿಡಬೇಕು. ಹಿಜಾಬ್ ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿದೆ. ಆದರೆ ಈಗಿನ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕಾನೂನು ಉಲ್ಲಂಘನೆಯಾಗಿದೆ. ಮುಸ್ಲಿಂ ಓಲೈಕೆಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅವರು ಈಗ ಹಿಜಾಬ್ ಕೇಳುತ್ತಾರೆ, ಮುಂದಿನ ದಿನಗಳಲ್ಲಿ ಬುರ್ಕಾ ಕೇಳುತ್ತಾರೆ. ಬಳಿಕ ಶಾಲಾ ಕಾಲೇಜು ಆವರಣಗಳಲ್ಲಿ ನಮಾಜ್ ಮಾಡಲು ಮಸೀದಿಗೆ ಬೇಡಿಕೆ ಇಡುತ್ತಾರೆ. ಧರ್ಮದ ಆಧಾರದ ಮೇಲೆ ಏನೂ ಆಗಬಾರದು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಇದನ್ನು ಅಕ್ಷಮ್ಯ ಅಪರಾಧ. ನಿನ್ನೆಯಿಂದ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೇವೆ. ಹಿಜಾಬ್ ಬಗ್ಗೆ ನಾವು ಹೈಕೋರ್ಟ್ಗೆ PIL ಅರ್ಜಿ ಹಾಕುತ್ತೇವೆ. ಸಮವಸ್ತ್ರ ಸಮಾನತೆ ಇರುವುದರಿಂದ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದು ಸರಿಯಲ್ಲ ಎಂದು ಕೋಲಾರದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಡವ ಅನ್ನುವಂತ ಭೇದ ಭಾವ ಇಲ್ಲದೆ ಎಲ್ಲರೂ ಭಾರತೀಯರು, ಎಲ್ಲರೂ ಸಮಾನರು. ಮಕ್ಕಳಲ್ಲಿ ಆ ವಿಷಬೀಜ, ಮಕ್ಕಳಲ್ಲಿ ಭೇದ ಭಾವನೆ ಬರಬಾರದು ಅಂತ ಅನ್ನೋ ದೃಷ್ಟಿಯಿಂದಲೇ ಯೂನಿಫಾರ್ಮ್, ಸಮವಸ್ತ್ರ. ನಾನು ರಾಜ್ಯದ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವ್ರು ಕೇಳ್ತೀನಿ, ಯೂನಿಫಾರ್ಮ್ ಅಂದ್ರೆ ಏನು, ಸಮವಸ್ತ್ರ ಅಂದ್ರೆ ಏನು, ಅದ ಅರ್ಥ ಗೊತ್ತಿಲ್ಲ ಅವರಿಗೆ. ಸಮಾನತೆ, ಏಕತೆ, ಭೇದ ಇಲ್ಲ, ಇಲ್ಲಿ ಒಡಕಿಲ್ಲ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ನೋಡಿ. ಈಗ ಹಿಜಾಬ್ ಹಾಕೊಳ್ಳಕ್ಕೆ ಅನುಮತಿ ಕೊಟ್ಟಿದೆ. ಹಿಜಾಬ್ ಹಾಕೊಂಡ ತಕ್ಷಣನೇ ಗೊತ್ತಾಗುತ್ತೆ ಇವಳು ಮುಸ್ಲಿಂ ಅಂತ ಗೊತ್ತಾಗುತ್ತೆ. ಇನ್ನು ಬಹಳ ದೊಡ್ಡ ಉಪಕಾರ ಮಾಡಿದೀವಿ ಅಂತ ಹೇಳಿ ಜನವಾರ, ಶಿವದಾರ, ರುದ್ರಾಕ್ಷಿಯನ್ನ ನಾವು ಅಲೋ ಮಾಡಿದೀವಿ. ನಿಮ್ಮ ಅಪ್ಪಂದ ಅಲೋ ಮಾಡಕ್ಕೆ? ಅದು ಶಾಸ್ತ್ರೋಕ್ತವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹದ್ದು. ಅದು ಹೊರಗಡೆ ಕಾಣುವಂತಹದ್ದಲ್ಲ. ಅದು ಶಾಸ್ತ್ರಬದ್ಧವಾಗಿ ನಾವು ಧಾರಣೆ ಮಾಡಿದಂತಹದ್ದು. ಶಿವದಾರ ಇರುತ್ತೆ, ರುದ್ರಾಕ್ಷಿ ಇರುತ್ತೆ ಮತ್ತು ಜನಿವಾರ ಇರುತ್ತೆ. ನೀವೇನು ಅನುಮತಿ ಕೊಡೋದು? ಸೊ ಇದು ನಾಟಕ ಬಿಟ್ಬಿಡಿ. ಹಿಜಾಬ್ ಬಗ್ಗೆ ಮಾತನಾಡುವಂತ ಪ್ರಕ್ರಿಯೆ ಆಗಬೇಕು. ಹಿಜಾಬ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ, ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಕಂಟೆಂಟ್ ಆಗತ್ತೆ, ಕಾನೂನು ಉಲ್ಲಂಘನೆ ಆಗತ್ತೆ. ಸರ್ಕಾರ ಎಷ್ಟು ಬೇಜವಾಬ್ದಾರಿ ಇದೆ ಅಂತನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗತ್ತೆ. ಸೊ ಮುಸ್ಲಿಂ ಓಟ್ಗೋಸ್ಕರ, ಮುಸ್ಲಿಂ ಓಲೈಕೆಗೋಸ್ಕರ, ನಿಮ್ಮ ಮುಸ್ಲಿಂ ಪ್ಲೀಸ್ ಮಾಡೋಗೋಸ್ಕರ ಈ ರೀತಿಯ ಇವತ್ತು ಮುಸ್ಲಿಮರಿಗೆ ಹಿಜಾಬ್, ನಾಳೆ ಬುರ್ಕಾ, ನಾಳೆ ಶಾಲಾ ಕಾಲೇಜ್ ಆವರಣದಲ್ಲಿ ಒಂದು ಸಣ್ಣ ಮಸೀದಿ, ನಮಾಜು, ಇದೆಲ್ಲವೂ ಬೇಡಿಕೆ ಇಡ್ತಾರ ಅವರು. ಸೊ ಇದಕ್ಕೆಲ್ಲದಕ್ಕೂ ಕೊಡ್ತಾ ಹೋಗೋರ? ನಿಮಗೆ ನಾಚಿಕೆ, ಮಾನ ಮರ್ಯಾದೆ, ದೇಶ, ಧರ್ಮ ಅನ್ನುವಂಥದ್ದು, ಸಮಾನತೆ ಅನ್ನುವಂಥದ್ದು ಇಲ್ವಾ? ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ಧರ್ಮದ ಆಧಾರದ ಮೇಲೆ ಏನೋ ಆಗಬಾರದು ಅಂತನ್ನುವಂಥದ್ದು. ಆದರೂ ನೀವೆಲ್ಲ ಈ ರೀತಿ ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ, ಖಂಡನೀಯ, ವಿರೋಧ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಆಲ್ರೆಡಿ ಇಡೀ ರಾಜ್ಯಾದ್ಯಂತ ನಿನ್ನೆನೇ ಹೋರಾಟ ಮಾಡಿದ್ದೀವಿ. ಇನ್ನೊಮ್ಮೆ ನಾವು ಇದರ ವಿರುದ್ಧ ಹೈಕೋರ್ಟ್ಗೆ ಹಾಕ್ತಾ ಇದ್ದೀವಿ. ಹೈಕೋರ್ಟ್ನಲ್ಲಿ ಅದೇ ಮುಸ್ಲಿಂ ವಿದ್ಯಾರ್ಥಿನಿಯರು ಹೋದಂತಹ ಸಮಯದಲ್ಲಿ ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿದ್ದಾರೆ, ಶರಿಯಾ ಓದಿದ್ದಾರೆ, ಎಲ್ಲ ದಾಖಲೆಗಳನ್ನು ಓದಿದ ನಂತರ ಗೊತ್ತಾಗಿದೆ, ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು, ಹಿಜಾಬ್ ನಿಮ್ಮ ಧಾರ್ಮಿಕ ಹಕ್ಕಿನಲ್ಲಿ ಬರುವುದಿಲ್ಲ, ಧಾರ್ಮಿಕತೆ ಅಲ್ಲ. ಸೊ ನೀವು ಹಿಜಾಬ್ ಹಾಕಬಾರದು ಅಂತನ್ನುವಂಥದ್ದಿಲ್ಲ, ಹಾಕೊಳ್ಳಿ. ಆದರೆ ಶಾಲಾ ಕಾಲೇಜಿನ ಆವರಣದ ಒಳಗಡೆ ಬಂದ ಮೇಲೆ ಯೂನಿಫಾರ್ಮ್, ಅಲ್ಲಿ ಸಮಾನತೆ, ಏಕತೆಯ ದೃಷ್ಟಿಯಿಂದ ಹಿಜಾಬ್ ಇಲ್ಲ ಅಂತನ್ನುವಂಥದ್ದು ಹೈಕೋರ್ಟ್ ಹೇಳಿದೆ. ಇಷ್ಟು ಹೇಳಿದಾಗಲೂ ಕೂಡ ಸೊಕ್ಕಿನಿಂದ ಕಾಂಗ್ರೆಸ್ ಸರ್ಕಾರ, ಸೊಕ್ಕಿನಿಂದ ಮುಸ್ಲಿಂ ಮುಖಂಡರು ಇವತ್ತು ಮಾಡ್ತಾ ಇರುವಂತಹದ್ದು ಇದು ಬೆಳವಣಿಗೆ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೇನೆ. ಇದರ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ PIL ಹಾಕೋದಂತ ನಿಶ್ಚಯ.